ಸಾಕ್ಷಿ ಪುಟ್ಟ ಸ್ಕೂಲಿಂದ ಬಂದ್ಬಿಟ್ಟಿದ್ದಾಳೆ. ಟನ್ ಟಡನ್. ಯಾಕಮ್ಮ ಸಪ್ಪಗಿದ್ಯಾ? ತಿಂಡಿ ತಿಂದ್ಯಾ? ಯಾರು ನನಗ್ ತಿಂಡಿನ ಕೊಟ್ಟಿಲ್ಲ. ಅಯ್ಯೋ, ಅದಕ್ಕೆ ಸಾಕ್ಷಿ ಬೇಜಾರಾಗಿರೋದು. ಒಂದ್ ನಿಮಿಷ ಇರು. ಅಮ್ಮ ಅಮ್ಮ, ಏನ್ ಸೂರ್ಯ, ಮಗುಗೆ ಯಾಕಮ್ಮ ತಿಂಡಿ ಕೊಟ್ಟಿಲ್ಲ? ನಾವು ಕೊಟ್ರೆ ಅವ್ಳು ತಿನ್ಬೇಕಲ್ಲ ಸೂರ್ಯ. ಅಪ್ಪ ಬರ್ಲಿ ಅವರೇ ತಿನ್ನಿಸ್ತಾರೆ, ಇಲ್ಲದ್ರೆ ಅಮ್ಮ ಬಂದು ತಿನ್ನಿಸ್ತಾರೆ ಅಂತಾಳೆ. ಅದಕ್ಕೇನ್ ಮಾಡೋದು? ಯಾಕೆ ಬೇರೆಯವ್ರು ತಿಂಡಿ ಕೊಟ್ರೆ ತಿನ್ನಲ್ವಾ ನೀನು? ನಿನ್ನ ಹತ್ರ ನಾ ಮಾತಾಡ್ತಾ ಇರೋದು. ಈಗ ನಾನು ಏನ್ ಹೇಳ್ತೆ ಅಂತ ಅಳ್ತಾ ಇದ್ದೆ ನೀನು? ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ನಾನು ಏನ್ ಪಡ್ಕೊಂಡು ಸಾಯ್ಲಿ? ನೋಡ್ ಸೂರ್ಯ, ನಿನ್ನ ಪ್ರತಿಷ್ಠೆಯಿಂದ ಸಾಕ್ಷಿ ಒದ್ದಾಡ್ತಾ ಇದ್ದಾಳೆ. ಇದೆಲ್ಲ ಬೇಕಾ ನಿನ್ಗೆ? ಅರ್ಪಿತಾ ಹೋದ್ಮೇಲೆ ಇಂಥ ಘಟನೆಗಳು ತುಂಬಾ ಆಯ್ತು ಅಂತಾನೆ ಆರ್ತಿನ ಮತ್ತೆ ದಯವಿಟ್ಟು ನನ್ನ ಹೆಸರು ಮಾಡಿ ನೀವು. ಅವ್ರು ನನ್ನ ಬಗ್ಗೆ ಆಗ್ಲಿ, ಈ ಮನೆ ಬಗ್ಗೆ ಆಗ್ಲಿ, ನನ್ನ ಮಗಳ ಬಗ್ಗೆ ಆಗ್ಲಿ ಒಂಚೂರು ಪ್ರೀತಿ, ಮಮಕಾರ, ಗೌರವ ಅನ್ನೋದಿದ್ರೆ ನಾನು ಹೋಗು ಅಂದಿದ ತಕ್ಷಣ ಹೋಗ್ತಾ ಇರ್ಲಿಲ್ಲ. ಇದು ನನ್ನ ಮನೆ ಅಂತ ಹಠ ಮಾಡ್ಕೊಂಡು ಇಲ್ಲೇ ಇರ್ತಿದ್ರು. ಅವ್ರಿಗೆ ಯಾವತ್ತು ಇದು ಮನೆ ಅವ್ರ ಮನೆ ಅಂತ ಅನ್ಕೊಂಡಿರ್ಲಿಲ್ಲ, ನನ್ನ ಮಗಳನ್ನ ಅವ್ರ ಮಗಳು ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೋಗು ಅಂದಿದ ತಕ್ಷಣ ಹೊಟ್ಟೋಗ್ಬಿಟ್ರು. ಪ್ಲೀಸ್, ಇನ್ನೊಂದ್ಸತಿ ಅವ್ರ ಹೆಸರು ಈ ಮನೆಗೆ ಬರಬಾರ್ದು. ನಾನು ಯಾವತ್ತೂ ಅವ್ರನ್ನ ಶಬ್ಸಲ್ಲ. ಸಾಕ್ಷಿ ನೋಡ್ಕೊಳ್ಳಕ್ಕೆ ಒಂದ್ ಕೆಲಸದವಳ ನಿಮ್ಮಿಷ್ಟ.